ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಬೆಳಗ್ಗೆನೆ ಚಳಿಲಿ ಸ್ವೆಟರು ಟೋಪಿ ಹಾಕ್ಕೊಂಡು ನಮ್ಮೂರಿನ APMCಗೆ ನಿಮ್ಗಳನ್ನೂ ಸಹ ಕರ್ಕೊಂಡ್ಬಂದಿದ್ದೀನಿ. ಬಿಕಾಸ್ ನಮ್ಮ ಚಿಕ್ಕಮಗಳೂರಿನ APMC ಪರಿಚಯ ನಿಮ್ಗಳಿಗೂ ಮಾಡಿಕೊಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸ್ನೇಹಿತರೆ, APMC ಅಂದ್ರೇನು? ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ. ಇಲ್ಲಿ ರೈತರುಗಳು ಅವ್ರು ಬೆಳೆದಿರೋ ಅಂಥ ತರಕಾರಿಗಳಾಗಿರ್ಬೋದು, ಸೊಪ್ಪು, ಹೂವು, ಇದನ್ನೆಲ್ಲ ಡೈರೆಕ್ಟ್ ಅವರೇ ಮಾರ್ಕೆಟಿಗೆ ತೊಗೊಂಬಂದು ಸೇಲ್ ಮಾಡ್ತಾರೆ. ನಾವು ಹೊರಗಡೆ ತರಕಾರಿ ಅಂಗಡಿಗಳಲ್ಲಿ ಕಂಪೇರ್ ಮಾಡಿದ್ರೆ APMCಲಿ ನಮಗೆ ತರಕಾರಿ ರೇಟ್ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಹಾಗೆ ಸಾಕಷ್ಟು ಜನ ಏನು ಅಂದ್ಕೊಂಡಿರ್ತಾರೆ, APMCಗೆ ಹೋದರೆ ಮಿನಿಮಮ್ 2 kg 5 kg ಈ ರೀತಿ ತರಕಾರಿಗಳನ್ನ ತೊಗೋಬೇಕು, ಮನೆಗೆ ಅಷ್ಟೊಂದು ತೊಗೊಂಬಂದು ನಾವು ಏನು ಮಾಡೋದು ಅಂತ ಹೊರಗಡೆ ತರಕಾರಿ ಅಂಗಡಿಗಳಲ್ಲೇ ತರಕಾರಿ ತೊಗೊಳ್ಳೋದು ಜಾಸ್ತಿ. ಸ್ನೇಹಿತರೆ, ಈ ಮಾರ್ಕೆಟ್ ಬೆಳಗಿನ ಜಾವ 4 ಗಂಟೆಗೆ ಓಪನ್ ಆಗುತ್ತೆ. 8 ಗಂಟೆ 8:30 ತನಕ ಇರುತ್ತೆ. ಸ್ನೇಹಿತರೆ, ಬೆಳಗ್ಗೆ ಟೈಮಲ್ಲಿ ಆದಷ್ಟು ಈ ಜಾಸ್ತಿ ಕ್ವಾಂಟಿಟಿಲಿ ತರಕಾರಿ ತೊಗೊತಾರಲ್ವ, ಸೇಲ್ ಮಾಡೋದಕ್ಕಾಗಿರ್ಬೋದು ಅಥವಾ ಫಂಕ್ಷನ್ಸಿಗಾಗಿರ್ಬೋದು, ಈ ರೀತಿ ತರಕಾರಿ ತೊಗೊಳ್ಳೋರು ಜಾಸ್ತಿ ಜನ ಬಂದಿರ್ತಾರೆ. ಹಾಗಾಗಿ ನಾವೇನು ಮಾಡಬೇಕು, 7 ಗಂಟೆ ಮೇಲೆ ಹೋದರೆ ಆದಷ್ಟು APMC ಸ್ವಲ್ಪ ಖಾಲಿ ಇರುತ್ತೆ, ಜನಗಳು ಸಹ ಕಮ್ಮಿ ಆಗಿರ್ತಾರೆ. ಆವಾಗ ನಾವು ಹೋಗಿ ಅರ್ಧ kg 1 kg ತರಕಾರಿಗಳನ್ನ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ. 1/4 kg ಎಲ್ಲ ಖಂಡಿತವಾಗ್ಲೂ ಕೊಡಲ್ಲ ಸ್ನೇಹಿತರೆ. ಅರ್ಧ kg ಮಿನಿಮಮ್ ನಾವು ತೊಗೊಳ್ಳೋದು ಅರ್ಧ kgನ 1 kg ತೊಗೊತೀವಿ. ಕೆಲವೊಂದೊಂದು ಸತಿ ಆಲೂಗೆಡ್ಡೆ ಇದನ್ನೆಲ್ಲ 2 kg ತಂದಿರ್ತೀವಿ. ಸೊ APMCಲಿ ನಾವು ತರಕಾರಿ ತೊಗೊಳ್ಳೋದ್ರಿಂದ, ರೈತರ ಹತ್ರನೇ ನಾವು ಡೈರೆಕ್ಟ್ ತರಕಾರಿ ತೊಗೊಳ್ಳೋದ್ರಿಂದ ಅವರಿಗೂ ಸಹ ಹೆಲ್ಪ್ ಆಗುತ್ತೆ, ಹಾಗೆ ನಮಗೂ ಸಹ ದುಡ್ಡು ಸೇವ್ ಆಗುತ್ತೆ. ಸ್ನೇಹಿತರೆ, ಒಂದು 5 ವರ್ಷದಿಂದ ನಾನು ಮೋನಿ ಇದೇ ಅಭ್ಯಾಸನ ಫಾಲೋ ಮಾಡ್ಕೊಂಬಂದಿರೋದು. ಹಾಗೆ ನಮಗೆ ತರಕಾರಿ ಎಸ್ಪೆಷಲಿ ಸೊಪ್ಪೆಲ್ಲ ಅಂತೂ ತುಂಬ ಫ್ರೆಶ್ ಆಗಿರೋದು ಸಿಗುತ್ತೆ. ಸೊ ಇವಾಗ ತರಕಾರಿ ತೊಗೊಂಬಂದಾಗಿದೆ. ಇದಿಷ್ಟು ನಮ್ಮ ಊರಿನ APMC ಕತೆ. ಇನ್ಫ್ಯಾಕ್ಟ್ ನಮ್ಮೂರಲ್ಲಿ APMC ಗುರುವಾರದೊತ್ತು ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ಗುರುವಾರ ಮಾರ್ಕೆಟ್ ಇರೋದಿಲ್ಲ. ಬುಧವಾರ ನಮ್ಮೂರಲ್ಲಿ ಸಂತೆ. ಸೊ ಹೆವಿ ರಶ್ ಇರುತ್ತೆ APMCಲಿ. ತರಕಾರಿ ತೊಗೊಂಡೋಗಿ ಸಂತೆಲಿ ಸೇಲ್ ಮಾಡೋರು ಜಾಸ್ತಿ ಇರ್ತಾರೆ. ಹಾಗಾಗಿ ಅವತ್ತು ಸಹ ತುಂಬ ರಶ್ ಇರುತ್ತೆ. ನಾನು ವಾರಕ್ಕೆ ಅಂತಲ್ಲ 10 ಡೇಸ್ ಒಂದು ಸತಿ ಹೋಗ್ತೀನಿ. ಅದರಲ್ಲೂ ಸೋಮವಾರ ಹೋಗೋದೇ ಜಾಸ್ತಿ. ವೀಕೆಂಡಲ್ಲಿ ಹೋಗ್ಬೋದು, ಶನಿವಾರ ಭಾನುವಾರ. ಬಟ್ ಭಾನುವಾರ ನಮಗೆ ಎದ್ದೇಳೋದೇ ನಾವು ಲೇಟ್. ವಾರ ಪೂರ್ತಿ 5:30ಗೆ ಎದ್ದಿರ್ತೀವಿ, 5 ಗಂಟೆಗೆ ಎದ್ದಿರ್ತೀವಿ ಒಂದೊಂದು ಸತಿ. ಹಾಗಾಗಿ ಭಾನುವಾರ 8 ಗಂಟೆ ಕಡಿಮೆ ನಾವು ಎದ್ದೇಳಲ್ಲ. ಸೊ ನಾನು ಹೋಗೋದು ಸೋಮವಾರನೇ APMCಗೆ ಹೋಗೋದು ಸ್ನೇಹಿತರೆ. ಇವಾಗ APMCಯಿಂದ ತರಕಾರಿ ತೊಗೊಂಡು ಬಂದು ನಾನು ಕೆಲವೊಂದು ತರಕಾರಿಗಳನ್ನ ವಾಶ್ ಮಾಡಿಡ್ತೀನಿ. ನೀರಿಗೆ ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು ಹಾಕಿ ವಾಶ್ ಮಾಡಿಡ್ತೀನಿ ಸ್ನೇಹಿತರೆ. ವಾಶ್ ಮಾಡಾದಮೇಲೆ ಮತ್ತೆ ಇನ್ನೊಂದು ಸತಿ ಮಾಮೂಲಿ ನೀರಲ್ಲಿ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆ ಮೇಲೆ ಅದನ್ನೆಲ್ಲ ಜೋಡಿಸಿಡ್ತೀನಿ, ನೀರೆಲ್ಲ ಡ್ರೈ ಆಗಲಿ ಅಂತ. ನೀರೆಲ್ಲ ಡ್ರೈ ಆಗೋ ಅಷ್ಟರಲ್ಲಿ ನಾನು ನಮ್ಮನೆ ಫ್ರಿಜ್ ಕ್ಲೀನ್ ಮಾಡಬೇಕು ಇವತ್ತು. ಆ್ಯಕ್ಚುಲಿ ಸ್ವಲ್ಪ ಗಲೀಜಾಗ್ಬಿಟ್ಟಿದೆ, ಹಾಗಾಗಿ ಫ್ರಿಜ್ ಸಹ ಕ್ಲೀನ್ ಮಾಡ್ಕೊತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮನೆ ಒಂದು ಪುಟಾಣಿ ಫ್ರಿಜ್ನ ನಾನು ಹೇಗೆ ಕ್ಲೀನ್ ಮಾಡ್ತೀನಿ, ಹಾಗೆ ಆ ಪುಟಾಣಿ ಫ್ರಿಜ್ಜಲ್ಲಿ ಇಷ್ಟು ತರಕಾರಿಗಳನ್ನ ಆರ್ಗನೈಸ್ ಮಾಡಿ ಜೋಡಿಸಿ ಇಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ನಾನು ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಇಲ್ಲಿ ವೆನೆಗರ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅಡುಗೆ ಸೋಡಾ ತೊಗೊಂಡು, ಜೊತೆಗೆ ಸ್ವಲ್ಪ ವಿಮ್ ಲಿಕ್ವಿಡ್ ಏನಾದ್ರು ಬರುತ್ತಲ್ವ, ಪಾತ್ರೆ ತೊಳೆಯೋ ಲಿಕ್ವಿಡು, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಯಾವುದೇ ರೀತಿ ಕೆಮಿಕಲ್ಸ್ ಜಾಸ್ತಿ ನಾವು ಯೂಸ್ ಮಾಡಬಾರ್ದು ಫ್ರಿಜ್ ಒಳಗೆಲ್ಲ ಕ್ಲೀನ್ ಮಾಡೋದಕ್ಕೆ. ಯಾಕಂದರೆ ತಿಂಡಿ ಐಟಮ್ಸ್ ಎಲ್ಲ ಇರ್ತೀವಲ್ವ, ತಿನ್ನೋ ಪದಾರ್ಥಗಳಿರ್ತೀವಿ, ಆದಷ್ಟು ಕೆಮಿಕಲ್ಸ್ನ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನಾನು ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಇದಿಷ್ಟನ್ನು ಬಳಸ್ಕೊತೀನಿ ಸ್ನೇಹಿತರೆ. ನಾನು ಆವಾಗಲೇ ಹೇಳಿದೆ ನಮ್ಮನೇದು ಒಂದು ಪುಟಾಣಿ ಫ್ರಿಡ್ಜ್ ಅಂತ. ಸಿಂಗಲ್ ಡೋರ್ ರೆಫ್ರಿಜಿರೇಟರ್ ಸ್ನೇಹಿತರೆ ನಮ್ಮ ಮನೇಲಿರೋದು. ಕ್ವಾಂಟಿಟಿ ಅಂದರೆ ಇದು 182 ಲೀಟರ್ಸ್ ಕೆಪಾಸಿಟಿ, ಸ್ಟೋರೇಜ್ ಕೆಪಾಸಿಟಿ ಇರೋದು. ಸೊ ಇದರಲ್ಲಿ ನಾನು ಇವತ್ತು ಹೇಗೆಲ್ಲ ತರಕಾರಿ ಆರ್ಗನೈಸ್ ಮಾಡ್ತೀನಿ ಅಂತ ನಿಮ್ಗಳ ಜೊತೆ ಸಹ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಗಲೀಜಾಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ತಿಂಗ್ಳಿಗೆ ಒಂದು ಸತಿನಾದರೂ ನಾವು ಫ್ರಿಡ್ಜ್ನ ಈ ರೀತಿ ಡೀಪ್ ಕ್ಲೀನ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಆಲ್ಮೋಸ್ಟ್ 2 ತಿಂಗಳೇ ಆಗಿಬಿಟ್ಟಿತ್ತು ಅನಿಸುತ್ತೆ ಕ್ಲೀನ್ ಮಾಡಿ. ಸೊ ಅಲ್ಲೆಲ್ಲ ಟ್ರೇ ಓಪನ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಕರೆ ಥರ ಆಗಿರೋದು. ಟ್ರೇ ಹಾಕಿದಾಗ ಗೊತ್ತೇ ಆಗಲ್ಲ. ಇಷ್ಟು ದಿನ ನಂಗೆ ಆ ಕರೆ ಎಲ್ಲ ಕಾಣಿಸೇ ಇರಲಿಲ್ಲ. ಸೊ ಇವತ್ತು ಒಳಗಡೆ ಟ್ರೇ ಕೊಟ್ಟಿರ್ತಾರಲ್ಲ ಗ್ಲಾಸಿಂದೆಲ್ಲ, ಅದನ್ನೆಲ್ಲ ತೆಗೆದ್ರೆ ನೋಡಿ ಎಷ್ಟು ಕೊಳೆ ಕೂತಿದೆ ಅಂದರೆ. ವಾರಕ್ಕೊಂದು ಸತಿ ಟ್ರೇನೆಲ್ಲ ಕ್ಲೀನ್ ಮಾಡಿಕೊಂಡು ತಿಂಗ್ಳಿಗೆ ಒಂದು ಸತಿ ಈ ರೀತಿ ಫ್ರಿಜ್ನ ಡೀಪ್ ಕ್ಲೀನ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು, ನೀಟಾಗಿ ಸಹ ಇರುತ್ತೆ. ಸೊ ಇವಾಗ ಫ್ರಿಜ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫ್ರಿಜ್ ಡೋರಲ್ಲಿ ರಬ್ಬರ್ ಕೊಟ್ಟಿರ್ತಾರಲ್ವ ಸೈಡಲ್ಲಿ, ಅದನ್ನು ಕ್ಲೀನ್ ಮಾಡೋದಕ್ಕೆ ನಾನು ಈ ಟ್ರಿಕ್ಸ್ ಉಪಯೋಗಿಸ್ತೀನಿ ಸ್ನೇಹಿತರೆ. ಫೋರ್ಕಿಗೆ ಒಂದು ಬಟ್ಟೆ ಹಾಕಿ ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಸ್ವಲ್ಪ ನಾನೇನು ರೆಡಿ ಮಾಡ್ಕೊಂಡಿದ್ದೀನಿ ಲಿಕ್ವಿಡು, ಅದನ್ನು ಸ್ವಲ್ಪ ಹಾಕ್ಕೊಂಡು ಫ್ರಿಜ್ ಡೋರಲ್ಲಿ ಈ ರೀತಿ ಕಪ್ಪುಗೆ ಕರೆ ಇರುತ್ತಲ್ವ, ಇದನ್ನೆಲ್ಲ
ಅದ್ರ ಮುಖಾಂತರ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಇನ್ಫ್ಯಾಕ್ಟ್ ಇದು ಇನ್ನೂ ಚೆನ್ನಾಗಿತ್ತು. ಕೊರೋನಾ ಟೈಮಲ್ಲಿ ಒಂದು 2 ತಿಂಗಳ ಹತ್ತತ್ರ ಫ್ರಿಡ್ಜ್ ಆಫ್ ಮಾಡಿಬಿಟ್ಟಿದ್ದೆ, ಊರಲ್ಲಿರಲಿಲ್ಲ. ಆಗ ಇಲ್ಲೆಲ್ಲ ಫುಲ್ಲು ಕಪ್ಪಾಗ್ಬಿಟ್ಟಿತ್ತು ಸ್ನೇಹಿತರೆ. ಆವಾಗ ಆದಷ್ಟು ಕ್ಲೀನ್ ಮಾಡಿ ಈ ರೇಂಜಿಗಾರು ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ರಬ್ಬರ್ ಕಪ್ಪಾಗಿದೆ, ಅದು ಫುಲ್ಲು ಕ್ಲಿಯರಾಗಿ ಹೋಗಿಲ್ಲ. ಬಟ್ ನೋಡಿ, ಈ ರೀತಿ ಸೈಡಲ್ಲಿ ಮೂಲೆಯಲ್ಲಿ ಇರೋ ಅಂಥ ಕಪ್ಪು ಕರೆಗಳನ್ನ ನಾವು ಈ ರೀತಿ ಫೋರ್ಕ್ ಮುಖಾಂತರ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು. ಸ್ನೇಹಿತರೆ, ಫ್ರಿಡ್ಜೆಲ್ಲ ಕ್ಲೀನ್ ಮಾಡಾಗಿದೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಫಳ ಅಂತ ಹೊಳಿತಾ ಇದೆ ಅಲ್ವಾ. ಆಲ್ರೆಡಿ ನಾನು ಈ ಫ್ರಿಡ್ಜಲ್ಲಿ ಕೊಟ್ಟಿರ್ತಾರಲ್ಲ ಗ್ಲಾಸ್ ಟ್ರೇಸು ಮತ್ತು ಸೈಡ್ ಕಂಪಾರ್ಟ್ಮೆಂಟ್ಸ್ ಎಲ್ಲ ಆಲ್ರೆಡಿ ವಾಶ್ ಮಾಡಿ ಇಟ್ಟಿದ್ದೆ. ಇವಾಗ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಒರೆಸ್ಬಿಟ್ಟು ಈಗ ಜೋಡಿಸ್ತೀನಿ ಸ್ನೇಹಿತರೆ. ನಾನು ಇಷ್ಟು ಕೆಲಸ ಮುಗಿಸೋ ಅಷ್ಟರಲ್ಲಿ ನಾನು ತರಕಾರಿಗಳೇನು ವಾಶ್ ಮಾಡಿಟ್ಟಿದ್ನಲ್ವ ಅದು ಸಹ ಡ್ರೈ ಆಗೋಕ್ಕಾಗಿರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಇವಾಗ ಹೇಗೆ ನಾನು ಯಾವ ರೀತಿ ಆರ್ಗನೈಸ್ ಮಾಡಿ ಯಾವ ರೀತಿ ಸ್ಟೋರ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಸ್ನೇಹಿತರೆ, ಇನ್ನು ಡೋರ್ ಸೈಡಲ್ಲಿ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿರ್ತಾರಲ್ಲ ಅಲ್ಲಿಗೆ ಏನೇನೆಲ್ಲ ಜೋಡಿಸ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇ ರ್ಯಾಕಲ್ಲಿ ಕೇಕಿಗೆ ಬೇಕಾಗಿರೋಂಥ ಸ್ಪ್ರಿಂಕಲ್ಸ್, ಚಾಕೋ ಚಿಪ್ಸ್, ಜೇನುತುಪ್ಪ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಮೆಡಿಸನ್ ಬಾಕ್ಸ್ ಅಂತ ಒಂದು ಕೊಟ್ಟಿದ್ದಾರೆ. ಇಲ್ಲಿಗೆ ಪಿಜ್ಜಾ ಜೊತೆ ಕೊಟ್ಟಿರ್ತಾರಲ್ಲ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಮತ್ತು ಚಿಕ್ಕದು ಸೂಪ್ ಸ್ಯಾಚೆಟ್ಗಳು, ಪಾಪ್ಕಾರ್ನ್ ಸ್ಯಾಚೆಟ್ ಅದನ್ನೆಲ್ಲ ಇಲ್ಲಿ ಇಡ್ತಿದ್ದೀನಿ ಮೆಡಿಸನ್ ಝೋನಲ್ಲಿ. ವೆನಿಲಾ ಎಸೆನ್ಸ್ ಇದನ್ನೆಲ್ಲ ಈ ಬಾಕ್ಸಲ್ಲಿ ಇಟ್ಕೊತಾ ಇದ್ದೀನಿ ಸ್ನೇಹಿತರೆ, ವಿಡಿಯೋ ಎಂಡಲ್ಲಿ ಡೀಟೈಲಾಗಿ ಫ್ರಿಡ್ಜ್ ಟೂರ್ ಸಹ ಮಾಡ್ತೀನಿ. ಹೇಗೆಲ್ಲ ಜೋಡಿಸಿದ್ದೀನಿ, ಏನೇನೆಲ್ಲ ಜೋಡಿಸಿದ್ದೀನಿ ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಈಗ ಫ್ರಿಡ್ಜ್ ಡೋರ್ ಕಂಪಾರ್ಟ್ಮೆಂಟ್ಸಿಗೆ ಏನೇನೆಲ್ಲ ಐಟಮ್ಸ್ ಇಡಬೇಕು ಅದನ್ನೆಲ್ಲ ಜೋಡಿಸಿದಾಗಿದೆ. ಇವಾಗ ತರಕಾರಿ ಸ್ಟೋರೇಜ್ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ. ಮೊದಲಿಗೆ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿದು ಈ ಥರ ತೊಟ್ಟು ಅಥವಾ ಜುಟ್ಟು ಏನಂತಾರೆ ಅದನ್ನು ಮುರಿದು ನಾವು ಹಸಿರು ಮೆಣಸಿನ್ಕಾಯಿನ ಸ್ಟೋರ್ ಮಾಡೋದ್ರಿಂದ ತುಂಬ ದಿನ 15 ದಿನಕ್ಕಿಂತ ಜಾಸ್ತಿನೇ ಹಸಿರು ಮೆಣಸಿನ್ಕಾಯಿ ಫ್ರೆಶ್ ಆಗಿರುತ್ತೆ. ನಾನಿಲ್ಲಿ ಸ್ಟೋರೇಜ್ ಬಾಕ್ಸಸ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಸ್ಟೋರೇಜ್ ಬಾಕ್ಸ್ ಇಲ್ಲ ಅಂದರೆ ಒಂದು ನಾರ್ಮಲ್ ಬಾಕ್ಸಿಗೆ ಕೆಳಗಡೆ ಟಿಶ್ಯೂ ಪೇಪರ್ ಹಾಕಿ ಮೇಲ್ಗಡೆ ಹಸಿರು ಮೆಣಸಿನ್ಕಾಯಿ ಇಟ್ಟು ಬಾಕ್ಸಲ್ಲಿ ಸ್ಟೋರ್ ಮಾಡೋದ್ರಿಂದ ಹಸಿರು ಮೆಣಸಿನ್ಕಾಯಿ ಫ್ರೆಶ್ ಆಗಿರುತ್ತೆ. ಸ್ನೇಹಿತರೆ, ಇವಾಗ ನಾನು ಸೊಪ್ಪನ್ನ ಹೇಗೆ ಸ್ಟೋರ್ ಮಾಡಿರ್ತೀನಿ ಅಂತ ತೋರಿಸ್ತೀನಿ. ಈ ಥರದೇ ಬಾಕ್ಸ್ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ಈ ಬಾಕ್ಸ್ಗಳನ್ನ ಮೀಶೋಯಿಂದ ತರಿಸಿರೋದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಸಹ ಚೆನ್ನಾಗಿದೆ, ಹಾಗೆ ಸ್ಟೋರ್ ಸಹ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊಪ್ಪನ್ನ ಫಸ್ಟ್ ಈ ರೀತಿ ನಾನು ಅದರದ್ದು ರೂಟ್ಸ್ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿ ಒಂದು ಸತಿ ಚೆಕ್ ಮಾಡ್ತೀನಿ, ಏನಾದರೂ ಬೇರೆ ಥರ ಹುಲ್ಲುಗಳೆಲ್ಲ ಇರುತ್ತಲ್ವ ಆ ಥರ ಏನಾದರೂ ಎಕ್ಸ್ಟ್ರಾ ಬೇರೆ ಸೊಪ್ಪು ಹುಲ್ಲು ಎಲ್ಲ ಇದ್ದರೆ ಅದನ್ನು ತೆಗ್ದು ಕ್ಲೀನ್ ಮಾಡಿ ಇವಾಗ ಬಾಕ್ಸಿಗೆ ಹಾಕಿಡ್ತೀನಿ ಸ್ನೇಹಿತರೆ. ಈ ಬಾಕ್ಸಲ್ಲಿ ಕೆಳಗಡೆ ಟ್ರೇ ಥರ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಕೆಳಗಡೆಗೆ ಟಿಶ್ಯೂ ಪೇಪರ್ ಯೂಸ್ ಮಾಡಿಲ್ಲ. ಸೊಪ್ಪೆಲ್ಲ ಇಟ್ಟು ಸೊಪ್ಪು ಮೇಲೆ ಟಿಶ್ಯೂ ಪೇಪರ್ ಕ್ಲೋಸ್ ಮಾಡಿಡ್ತೀನಿ. ಅಕಸ್ಮಾತ್ ನಿಮ್ಮ ಮನೇಲಿ ಈ ಥರ ಬಾಕ್ಸ್ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಬಾಕ್ಸ್ ಆಗಿರ್ಬೋದು
ಅದಕ್ಕೆ ಕೆಳಗಡೆ ಟಿಶ್ಯೂ ಪೇಪರ್ ಹಾಕಿ ಮೇಲ್ಗಡೆನೂ ಈ ರೀತಿ ಟಿಶ್ಯೂ ಪೇಪರ್ ಕ್ಲೋಸ್ ಮಾಡಿದ್ರೆ ಸೊಪ್ಪು ತುಂಬ ದಿನ ಫ್ರೆಶ್ ಆಗೇ ಫೀಲ್ ಆಗುತ್ತೆ, ಫ್ರೆಶ್ ಆಗಿರುತ್ತೆ. ನಾನೇನು ಹೇಳ್ತೀನಿ ಅಂದರೆ ಆದಷ್ಟು ಸೊಪ್ಪು ತಂದು ಒಂದು 2 ದಿನ 3 ದಿನದ ಒಳಗಡೆ ನೀವು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಫ್ರೆಶ್ ಅನ್ನೋದು ಇನ್ನೂ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಕೊತ್ತಂಬರಿ ಸೊಪ್ಪು ನಾವೇನು 3 ದಿನದೊಳಗಂತೂ ಖಾಲಿ ಮಾಡೋದಕ್ಕಾಗಲ್ಲ. ಮಿನಿಮಮ್ ಅದಂತೂ ನಮ್ಮ ಮನೇಲಿ 1 ವಾರ 10 ದಿನವೇ ಬಂದುಬಿಡುತ್ತೆ. ಹಾಗಾಗಿ ಇದೇ ಮೆಥಡಲ್ಲೇ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಸ್ಟೋರ್ ಮಾಡಿರ್ತೀನಿ ಸ್ನೇಹಿತರೆ. ತುಂಬಾ ಫ್ರೆಶ್ ಆಗಿರುತ್ತೆ. ಇದು ನೋಡಿ, ಈ ಕೊತ್ತಂಬರಿ ಸೊಪ್ಪು ಬಂದು 1 ವೀಕ್ ಬ್ಯಾಕ್ ತಂದಿರೋ ಕೊತ್ತಂಬರಿ ಸೊಪ್ಪು ಅಂತಲೇ ಹೇಳ್ಬೋದು. 1 ವಾರದ ಹಳೆ ಕೊತ್ತಂಬರಿ ಸೊಪ್ಪದು. ಇನ್ನೂ ಎಷ್ಟು ಫ್ರೆಶ್ ಆಗಿದೆ ನೋಡಿ. ನಾನು ಸೇಮ್ ಮೆಥಡಲ್ಲೇ ಸ್ಟೋರ್ ಮಾಡಿಟ್ಟಿರೋದು. ಇವತ್ತು ತಂದಿರೋ ಸೊಪ್ಪನ್ನ ಫಸ್ಟು ಬಾಕ್ಸಿಗೆ ಹಾಕಿ ಅದ್ರ ಮೇಲೆ ಟಿಶ್ಯೂ ಪೇಪರ್ ಹಾಕಿ ಹಳೇದು ಉಳಿದಿರೋ ಕೊತ್ತಂಬರಿ ಸೊಪ್ಪನ್ನ ಮೇಲಿಡ್ತಿದ್ದೀನಿ. ಯಾಕಂದರೆ ಇದನ್ನು ಫಸ್ಟು ಖಾಲಿ ಮಾಡಿಬಿಡೋಣ ಅಂತ. ಸೊ ಇದ್ರ ಮೇಲೆ ಒಂದು ಟಿಶ್ಯೂ ಕ್ಲೋಸ್ ಮಾಡಿದ್ರೆ ಇದು ಸಹ ಇನ್ನೂ ಒಂದು 3-4 ದಿನ ಫ್ರೆಶ್ ಆಗೇ ಇರುತ್ತೆ. ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ನಾನು ಸ್ಟೋರ್ ಮಾಡ್ಕೊತೀನಿ ಸ್ನೇಹಿತರೆ. ಎಲ್ಲ ಸೊಪ್ಪನ್ನು ಇದೇ ಮೆಥಡಲ್ಲಿ ಸ್ಟೋರ್ ಮಾಡಿರ್ತೀನಿ. ಟಿಶ್ಯೂ ಹಾಕೋದ್ರಿಂದ ಮಾಯ್ಶ್ಚರ್ ಕಂಟೆಂಟ್ನ ಅದು ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ಆದಷ್ಟು ಫ್ರೆಶ್ ಆಗಿ ಸಹ ಇರುತ್ತೆ. ಸೊಪ್ಪುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು. ಸ್ನೇಹಿತರೆ, ನಾನಿವತ್ತು ಒಂದು ಅರ್ಧ kg ಹಸಿ ಬಟಾಣಿ ತಂದಿದ್ದೀನಿ ಅಷ್ಟೇ. ಕಮ್ಮಿ ಕ್ವಾಂಟಿಟಿ ತಂದಾಗ ಈ ರೀತಿ ಟಿಶ್ಯೂ ಪೇಪರ್ ಹಾಕಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಮಿನಿಮಮ್ ಒಂದು 10 ಡೇಸ್ ಅಂತೂ ಫ್ರೆಶ್ ಆಗಿ ಬರುತ್ತೆ. ನಾವು ಜಾಸ್ತಿ ಕ್ವಾಂಟಿಟಿ ತಂದಾಗ ಅಂದರೆ ಒಂದು 5 kg ಆ ಥರ ಕ್ವಾಂಟಿಟಿಲಿ ನಾವು ಹಸಿ ಬಟಾಣಿ ತಂದರೆ ಒಂದು ಜಿಪ್ ಲಾಕ್ ಕವರಲ್ಲಿ ಬಿಡಿಸಿ ಈ ರೀತಿ ಕಾಳನ್ನ ಫ್ರೀಝರಲ್ಲಿ ಇಟ್ಕೊಳ್ಳೋದ್ರಿಂದ ತಿಂಗಳಾನ್ಗಟ್ಟಲೆ ಫ್ರೆಶ್ ಆಗಿರುತ್ತೆ ಸ್ನೇಹಿತರೆ. ಇದ್ರ ಜೊತೆಗೆ ಪಕ್ಕದಲ್ಲೇ ಇನ್ನೊಂದು ಕಂಪಾರ್ಟ್ಮೆಂಟ್ ಖಾಲಿ ಇತ್ತಲ್ಲ, ಹಾಗಾಗಿ ಅಲ್ಲಿಗೆ ನಾನು ಲೆಮನ್ ಸ್ಟೋರ್ ಮಾಡಿದ್ದೀನಿ. ಟಿಶ್ಯೂ ಪೇಪರ್ನ ಹಾಕಿ ಅದ್ರ ಮೇಲೆ ಲೆಮನ್ ಇಟ್ಟು ಈ ರೀತಿ ಒಂದು ಬಾಕ್ಸಲ್ಲೇ ಇಟ್ಕೊಳ್ಳೋದ್ರಿಂದ ನಿಂಬೆಹಣ್ಣು ಸಹ ತುಂಬ ಫ್ರೆಶ್ ಆಗಿರುತ್ತೆ. ಹಾಗೆ ಜ್ಯೂಸ್ ಸಹ, ನಿಂಬೆಹಣ್ಣು ರಸ ಸಹ ನಮಗೆ ಜಾಸ್ತಿ ಸಿಗುತ್ತೆ. ಓಪನ್ ಆಗಿ ಇಡೋದ್ರಿಂದ ಕೆಲವರು ಏನು ಮಾಡ್ತಾರೆ, ಫ್ರಿಜ್ ಡೋರಲ್ಲೇ ನಿಂಬೆಹಣ್ಣು ಹಾಗೆ ಡೈರೆಕ್ಟ್ ಇಟ್ಬಿಟ್ಟಿರ್ತಾರೆ. ಆ ಥರ ಎಲ್ಲ ಇಡೋದ್ರಿಂದ ಆದಷ್ಟು ನಮಗೆ ನಿಂಬೆಹಣ್ಣು ರಸ ಜಾಸ್ತಿ ಸಿಗಲ್ಲ. ಅದೊಂದು ಮೆಥಡ್. ಆದರೆ ಇನ್ನೊಂದು ಮೆಥಡ್ ನಾನು ಈ ರೀತಿ ಯೂಸ್ ಮಾಡ್ತೀನಿ ಸ್ನೇಹಿತರೆ. ಒಂದು ಬಾಟ್ಲಿಗೆ ನಿಂಬೆಹಣ್ಣು ಹಾಕಿ ಅದು ಮುಳುಗೋ ತನಕ ನೀರು ಹಾಕಿಬಿಟ್ಟಿಟ್ರೆ ಇದು ಸಹ ನಿಂಬೆಹಣ್ಣು ತುಂಬ ಫ್ರೆಶ್ ಆಗೇ ಇರುತ್ತೆ. 1 ವಾರಗಟ್ಟಲೆ 10 ಡೇಸ್ಗಟ್ಟಲೆ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಮೆಥಡ್ ಒಂದು ಸತಿ ಯೂಸ್ ಮಾಡಿ ನೋಡಿ. ಸ್ನೇಹಿತರೆ, ಇನ್ನು ಹೂಕೋಸಂತೂ ನಮ್ಮ ಮನೆ ಥರ ಚಿಕ್ಕ ಫ್ರಿಡ್ಜ್ಗಳಾದರೆ ಹೂಕೋಸು ಇಡೋದಕ್ಕೆ ಜಾಗನೇ ಆಗೋಲ್ಲ. ಇಷ್ಟೆಲ್ಲ ತರಕಾರಿ ಇಟ್ಟು ಹೂಕೋಸು ಇಡೋದಕ್ಕೆ ಜಾಗನೇ ಆಗೋಲ್ಲ ಅಂತ ಹೇಳ್ಬೋದು. ಸೊ ನಾನೇನು ಮಾಡ್ತೀನಿ, ಈ ರೀತಿ ಎಕ್ಸ್ಟ್ರಾ ಅದ್ರದ್ದು ಲೀವ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಜೊತೆಗೆ ಈ ರೀತಿ ಫ್ಲೋರೆಟ್ಸ್ ಅಂದರೆ ಈ ಹೂವನ್ನೇ ಸೆಪ್ರೇಟ್ ಮಾಡಿಕೊಂಡು ಕಟ್ ಮಾಡಿ ಒಂದು ಬಾಕ್ಸಿಗೆ ಟಿಶ್ಯೂ ಹಾಕಿ ನಂತರ ಈ ಕಟ್ ಮಾಡಿರೋ ಅಂಥ ಹೂಕೋಸನ್ನ ಇಡ್ತೀನಿ ಸ್ನೇಹಿತರೆ. ಇದು ಸಹ ಆಲ್ಮೋಸ್ಟ್ ತುಂಬ ದಿನವೇ ಫ್ರೆಶ್ ಆಗಿ ಬರುತ್ತೆ. 1 ವಾರ ಅಂತೂ ಮಿನಿಮಮ್ ಈ ರೀತಿ ಫ್ರೆಶ್ ಆಗಿರುತ್ತೆ. ಹಾಗೆ ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೇನೆಂದರೆ ಟೈಮ್ ಸೇವ್ ಆಗುತ್ತೆ ಸ್ನೇಹಿತರೆ. ಅರ್ಜೆಂಟಾಗಿ ನಾವೇನಾದರೂ ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು ಅಂದಾಗ ಕಟ್ ಮಾಡಿಕೊಂಡು ಮತ್ತು ಅದರಲ್ಲಿ ಹುಳ ಇದೆಯಾ ಅಂತೆಲ್ಲ ಚೆಕ್ ಮಾಡೋದು, ಅದೆಲ್ಲ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ. ನಾವು ಫಸ್ಟೇ ಈ ರೀತಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಡೈರೆಕ್ಟ್ ನಾವು ಅಡುಗೆಗೆ ಯೂಸ್ ಮಾಡ್ಕೊಂಬಿಡ್ಬೋದು. ಹಾಗೆ ಜಾಗ ಸಹ ಸೇವ್ ಆಗುತ್ತೆ. ನೋಡಿ, ಈ ರೀತಿ ಎಲ್ಲ ನಾನು ಕಟ್ ಮಾಡಿ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊತೀನಿ.
ಇವಾಗಂತೂ ಈರುಳ್ಳಿ ಹೂವಿನ ಸೀಸನ್ ಅಲ್ವಾ, ಹಾಗಾಗಿ ಆಲ್ಮೋಸ್ಟ್ ಈರುಳ್ಳಿ ತರ್ತಾನೆ ಇರ್ತೀವಿ ಸೀಸನ್ ಮುಗಿಯೋ ತನಕ. ಇವತ್ತು ಸಹ 2 ಕಟ್ ಲೆಕ್ಕದಲ್ಲಿ ಮಾರ್ತಾರೆ, ಇದನ್ನು 2 ಕಟ್ ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಇದನ್ನು ಫಸ್ಟು ನಾನು ಡಿವೈಡ್ ಮಾಡ್ಕೊತೀನಿ. ಈರುಳ್ಳಿ ಹೂವಿಂದ ಸ್ಟಾರ್ಟಿಂಗ್ ಈ ರೀತಿ ಹೂವು ಇರುತ್ತಲ್ವ, ಆ ಸೈಡ್ ಸ್ವಲ್ಪ ತೆಗ್ದಿಡ್ತೀನಿ, ಮತ್ತು ಬ್ಯಾಕ್ ಅಂದರೆ ಸ್ವಲ್ಪ ಬಲ್ತಿರಂಗಾಗಿರುತ್ತೆ ಆ ಸೈಡ್ನೂ ಸಹ ಕಟ್ ಮಾಡಿ ಇದಿಷ್ಟು ನಾನು ಸಾಂಬಾರ್ ಅಥವಾ ಗೊಜ್ಜುಗಳು ಮಾಡ್ತೀನಲ್ವ ಅದಕ್ಕೆ ಯೂಸ್ ಮಾಡ್ತೀನಿ. ಈ ಮಧ್ಯದಲ್ಲಿ ಎಳೆ ಥರ ಇರುತ್ತಲ್ವ ಅದನ್ನು ನಾನು ಕೋಸಂಬರಿಗೆ ಬಳಸ್ಕೊತೀನಿ ಸ್ನೇಹಿತರೆ. ಹಾಗಾಗಿ ಇದನ್ನು ಸಹ 3 ಸೆಪ್ರೇಟ್ ಮಾಡಿ ನಾನು ಕಟ್ ಮಾಡಿ ಇಟ್ಕೊತೀನಿ. ಈರುಳ್ಳಿ ಹೂವು ಉದ್ದ ಬೇರೆ ಇರೋದ್ರಿಂದ ಫ್ರಿಜ್ಜಲ್ಲಿ ಅದನ್ನು ಇಡೋಕ್ಕೂ ಸರಿ ಹೋಗೋದಿಲ್ಲ. ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರೆ ಸ್ಟೋರ್ ಮಾಡೋದಕ್ಕೂ ಈಸಿ ಆಗುತ್ತೆ. ಇವತ್ತು ಬೀಟ್ರೋಟ್ ರೇಟ್ ಸ್ವಲ್ಪ ಕಮ್ಮಿ ಇತ್ತು ಸ್ನೇಹಿತರೆ, ಹಂಗಾಗಿ 2 kg ಬೀಟ್ರೋಟ್ ತೊಗೊಂಡು ಬಂದುಬಿಟ್ಟಿದ್ದೀವಿ. ಇದನ್ನು ಹೇಗೆ ಸ್ಟೋರ್ ಮಾಡ್ತೀನಿ ಅಂದರೆ, ಒಂದು ಬಟ್ಟೆ ಬ್ಯಾಗ್, ಪ್ಲಾಸ್ಟಿಕ್ ಕವರಲ್ಲ ಇದು, ಈ ಮಡ್ಲಕ್ಕಿ ಎಲ್ಲ ಕೊಡ್ತಾರೆ ನೋಡಿ ಬಟ್ಟೆ ಬ್ಯಾಗು, ಆ ಥರದ್ದು ಕವರ್ ಇದು. ಇದಕ್ಕೆ ಬೀಟ್ರೋಟ್ನೆಲ್ಲ ಹಾಕಿ ಕಟ್ಟಿ ಇಡ್ತೀನಿ. 15 ದಿನದ ಹತ್ತಿರ ಬೀಟ್ರೋಟ್ ಫ್ರೆಶ್ ಆಗೇ ಇರುತ್ತೆ. ಇದಕ್ಕೆ ಕಾಟನ್ ಬ್ಯಾಗ್ಸ್ನ ಸಹ ಯೂಸ್ ಮಾಡ್ಬೋದು ಸ್ನೇಹಿತರೆ. ತರಕಾರಿ ಸ್ಟೋರೇಜಿಗೆ ಅಂತಲೇ ಕಾಟನ್ ಬ್ಯಾಗ್ಸ್ ಬರುತ್ತೆ, ಆನ್ಲೈನಲ್ಲೆಲ್ಲ ಸಿಗುತ್ತೆ. ಅದು ಇರೋರು ಅದನ್ನು ಯೂಸ್ ಮಾಡ್ಬೋದು, ಇಲ್ದಿರೋರು ಈ ರೀತಿ ಬಟ್ಟೆ ಬ್ಯಾಗ್ಗಳನ್ನ ಯೂಸ್ ಮಾಡ್ಬೋದು. ಎಲೆಕೋಸಿಂದು ಮೊದಲನೇ ಲೇಯರ್ ತೆಗ್ದು ಅದನ್ನು ಸಹ ನಾನು ಇದೇ ಥರ ಸ್ಟೋರ್ ಮಾಡಿ ಇಟ್ಕೊತೀನಿ. ತರಕಾರಿ ಸ್ಟೋರೇಜಿಗೆ ಅಂತಲೇ ನಾನೇನು ಎಕ್ಸ್ಟ್ರಾ ಬ್ಯಾಗ್ಸ್ನ ತೊಗೊಂಡು ಬಂದು ಇಟ್ಕೊಂಡಿಲ್ಲ ಸ್ನೇಹಿತರೆ. ಹಣ್ಣುಗಳು ತಂದಾಗ ಆಗಿರ್ಬೋದು, ಇಲ್ಲ ಏನಾದ್ರು ಹೊರಗಡೆಯಿಂದ ದಿನಸಿ ಆ ಥರ ಏನಾದ್ರು ತಂದಾಗ ಈ ರೀತಿ ಕವರ್ಗಳಲ್ಲೇ ಹಾಕ್ಕೊಡೋದು ಇವಾಗಂತೂ. ಸೊ ಅದನ್ನೆಲ್ಲ ನಾನು ಒಂದು ಕಡೆ ಜೋಡಿಸಿ ಇಟ್ಟಿರ್ತೀನಿ, ತರಕಾರಿ ಜೋಡಿಸೋದಕ್ಕೆ ಅದು ಯೂಸ್ ಆಗುತ್ತೆ ಅಷ್ಟೇ. ಟೊಮೆಟೊ ಎಲ್ಲ ನಾನು ಇದೇ ರೀತಿ ಸ್ಟೋರ್ ಮಾಡ್ತೀನಿ ಸ್ನೇಹಿತರೆ. ಟೊಮೆಟೊ ಕೆಲವರು ಫ್ರಿಜ್ ಒಳಗೆ ಇಡೋದಿಲ್ಲ, ಓಪನ್ ಆಗಿ ಒಂದು ಟ್ರೇಯಲ್ಲಿ ಇಡ್ತಾರೆ. ಬಟ್ ನಾನು ಅದನ್ನು ಫ್ರಿಜ್ಜಲ್ಲೇ ಇಡ್ತೀನಿ, ಏನಾಗಲ್ಲ, ತುಂಬ ದಿನ ಬರುತ್ತೆ. ಓಪನ್ ಆಗಿಟ್ರೆ ಏನಾಗುತ್ತೆ ಅಂದರೆ ಕೆಲವೊಂದೊಂದು ಗುಂಗುರುಗಳಂತ ಬರುತ್ತಲ್ಲ, ಹುಳಗಳು, ಆ ಥರ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಫ್ರಿಜ್ಜಲ್ಲೇ ಇಡೋದು. ಅದನ್ನು ಸಹ ಇದೇ ರೀತಿ ಒಂದು ಬಟ್ಟೆ ಬ್ಯಾಗಿಗೆ ಇಟ್ಟು ನೀಟಾಗೆ ಅದನ್ನು ಕಟ್ಟಿಬಿಟ್ಟು ಫ್ರಿಜ್ ಒಳಗೆ ಇಡ್ತೀನಿ. ಸ್ನೇಹಿತರೆ, ಇನ್ನು ನಾನು ಕ್ಯಾರೆಟ್ ಹೇಗೆ ಸ್ಟೋರ್ ಮಾಡ್ತೀನಿ ಅಂದರೆ, ಈ ರೀತಿ ಒಂದು ಗ್ಲಾಸ್ ಜಾರ್ ಆಗಿರ್ಬೋದು, ಪ್ಲಾಸ್ಟಿಕ್ ಕಂಟೈನರ್ ಆಗಿರ್ಬೋದು, ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ಅದನ್ನು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಒಂದು ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ. ಇದನ್ನು ಕ್ಯಾರೆಟ್ ಈ ರೀತಿ ಜೋಡಿಸಿ ಇದಕ್ಕೆ ನೀರು ಹಾಕ್ತಿದ್ದೀನಿ ಸ್ನೇಹಿತರೆ. ಈ ರೀತಿ ನಾವು ಕ್ಯಾರೆಟ್ನ ಸ್ಟೋರ್ ಮಾಡೋದ್ರಿಂದ
20 ದಿನದ ಹತ್ತತ್ರ ಕ್ಯಾರೆಟ್ ತುಂಬ ಫ್ರೆಶ್ ಆಗಿರುತ್ತೆ. ಹಾಗೆ ಏನಾದರೂ ಹಳೇದಾಗ್ಬಿಟ್ಟಿದೆ ಕ್ಯಾರೆಟ್, ಅಂದರೆ ಒಂಥರ ಬಾಡೋದಂಗೆ ಬತ್ತೋದಂಗೆ ಆಗಿದೆ ಅಂದರೆ ಈ ರೀತಿ ಒಂದು ಬಾಟ್ಲಿಗೆ ನೀರಿಗೆ ಕ್ಯಾರೆಟ್ ಹಾಕಿ ಫ್ರಿಜ್ಜಲ್ಲಿಟ್ಟು ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಯೂಸ್ ಮಾಡೋದ್ರಿಂದ ಕ್ಯಾರೆಟ್ ತುಂಬ ಫ್ರೆಶ್ ಅನಿಸುತ್ತೆ. ಸೊ ನಾನು ಯಾವಾಗ ಕ್ಯಾರೆಟ್ ತಂದರೂ ಇದೇ ಮೆಥಡಲ್ಲೇ ಸ್ಟೋರ್ ಮಾಡಿಡ್ತೀನಿ. ನಮ್ಮನೆಗೆ ಆಲ್ಮೋಸ್ಟ್ ಕ್ಯಾರೆಟು ಬೀನ್ಸ್ ಬೇಕೇ ಬೇಕಂತ ಹೇಳ್ಬೋದು. ಉಪ್ಪಿಟ್ಟಿಗಾಗಿರ್ಬೋದು, ಪಲಾವಿಗಾಗಿರ್ಬೋದು, ಇಲ್ಲ ಏನಕ್ಕಾದರೂ. ಮ್ಯಾಗಿ ಅಪರೂಪಕ್ಕೆ ಮ್ಯಾಗಿ ಮಾಡೋದು, ಬಟ್ ಮ್ಯಾಗಿ ಮಾಡಿದಾಗ ಈ ರೀತಿ ಎಲ್ಲ ಓಟ್ಸ್ ಮಾಡಿದಾಗ ಕೆಲವೊಂದು ಸರ್ತಿ ಕ್ಯಾರೆಟ್ ಬೀನ್ಸ್ ಯೂಸ್ ಮಾಡ್ತೀನಿ. ಓಟ್ಸಿಗೂ ಸಹ ಮಸಾಲ ಓಟ್ಸ್ ಮಾಡಿದಾಗ. ಸೊ ಕ್ಯಾರೆಟ್ ಬೀನ್ಸ್ ಬೇಕೇ ಬೇಕು. ಸ್ನೇಹಿತರೆ, ಕ್ಯಾರೆಟ್ನ ನಾನು ಅದೇ ರೀತಿ ಸ್ಟೋರ್ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಫ್ರೆಶ್ ಆಗಿರುತ್ತೆ. ನೀವುಗಳು ಒಂದು ಸರ್ತಿ ಟ್ರೈ ಮಾಡಿ. ನೆಕ್ಸ್ಟ್ ನಾನು ಬೀನ್ಸ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಬೀನ್ಸ್ ನಾನು ಫುಲ್ಲು ಆ ಕಡೆ ಈ ಕಡೆ ತೊಟ್ಟು ಮುರಿಯಲ್ಲ, ಕೆಲವೊಂದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊತೀನಿ. ಯಾಕಂದರೆ ಅರ್ಜೆಂಟ್ ಯೂಸಿಗೆ ಬೇಕಾಗುತ್ತೆ. ಆವಾಗ ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗೋದಿಲ್ಲ ಅಂದ್ಬಿಟ್ಟು ನಾನು ಒಂದು ಬಾಕ್ಸಲ್ಲಿ ಟಿಶ್ಯೂ ಹಾಕಿಬಿಟ್ಟು ಈ ರೀತಿ ಕ್ಲೀನ್ ಮಾಡಿರೋ ಬೀನ್ಸ್ನ ಅದಕ್ಕೆ ಹಾಕ್ತೀನಿ. ಇನ್ನು ಮಿಕ್ಕಿದ ಬೀನ್ಸ್ನ ನಾನು ಕ್ಲೀನ್ ಮಾಡಿರಲ್ಲ, ಅದನ್ನೆಲ್ಲ ಒಂದು ಕವರಿಗೆ ಕಟ್ಟಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಸ್ನೇಹಿತರೆ. ಹೀಗೆ ಮಾಡೋದ್ರಿಂದ ಬೀನ್ಸು ಸಹ ತುಂಬ ಫ್ರೆಶ್ ಆಗೇ ಫೀಲ್ ಆಗುತ್ತೆ. ಇನ್ನು ನಾನು ಆಲೂಗೆಡ್ಡೆ ಹೇಗೆ ಸ್ಟೋರ್ ಮಾಡ್ತೀನಿ ಅನ್ನೋದಾದರೆ, ಆಲೂಗೆಡ್ಡೆನ ಫ್ರಿಜ್ಜಲ್ಲಿ ಇಡಬಾರ್ದು. ಈ ರೀತಿ ಒಂದು ಓಪನ್ ಟ್ರೇ ಥರ ತೊಗೊಂಡಿದ್ದೀನಿ. ಇದಕ್ಕೆ ಆಲೂಗೆಡ್ಡೆನ ಹಾಕಿ ನಾನು ಮಾಮೂಲಿ ಹೊರಗಡೆನೇ ಇಟ್ಬಿಡ್ತೀನಿ ಸ್ನೇಹಿತರೆ, ಫ್ರಿಜ್ಜಲ್ಲಿ ಇಡೋದಿಲ್ಲ. ಆಲೂಗೆಡ್ಡೆಗೆ ಆದಷ್ಟು ಈ ರೀತಿ ಓಪನ್ ಆಗಿ ಗಾಳಿ ಆಡಬೇಕು. ಗಾಳಿ ಆಡಿದ್ರೆ ತುಂಬ ದಿನ ಫ್ರೆಶ್ ಆಗಿರುತ್ತೆ. ಇನ್ನು ಕರಿಬೇವಿನ ಸೊಪ್ಪು ಸಹ ನಾನಿಲ್ಲಿ ಕ್ಲೀನ್ ಮಾಡಿ ಒಂದು ಬಟ್ಟೆ ಮೇಲೆ ಹರಡಿಟ್ಟಿದ್ದೀನಿ. ಬಿಕಾಸ್ ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಅರ್ಜೆಂಟಲ್ಲಿ ಇರ್ತೀವಲ್ವ, ಆವಾಗ ಕರಿಬೇವಿನ ಸೊಪ್ಪು ಕ್ಲೀನ್ ಮಾಡಿ ಅದು ಒಣಗಿಸಿ ಎಣ್ಣೆಗೆ ಹಾಕೋಕ್ಕಾಗಲ್ಲ, ಒಗ್ಗರಣೆಗೆ ಚಟಪಟ ಅಂದ್ಬಿಡುತ್ತೆ, ನೀರಿನ ಕಂಟೆಂಟ್ ಇರುತ್ತಲ್ವ. ಹಾಗಾಗಿ ನಾನೇನು ಮಾಡ್ತೀನಿ, ಡ್ರೈ ಮಾಡಿ ಕ್ಲೀನ್ ಮಾಡಿ ಒಂದು ಬಾಕ್ಸಿಗೆ ಹಾಕಿಟ್ಕೊತೀನಿ. ಡೈರೆಕ್ಟ್ ಆವಾಗ ನಾನು ಒಗ್ಗರಣೆಗೆ ಯೂಸ್ ಮಾಡ್ಕೊಬೋದು. ಇನ್ನು ಸ್ನೇಹಿತರೆ, ನಾನು ತೆಂಗಿನಕಾಯಿ ತೋರಿಸಿದ್ನಲ್ಲ, ನಾವು ತೆಂಗಿನಕಾಯಿ ಜೋಡಿಸ್ಬೇಕಾದ್ರೆ ತೆಂಗಿನಕಾಯಿ ಜುಟ್ಟನ್ನ ಮೇಲ್ ಮಾಡಿ ಇಡೋದ್ರಿಂದ ತೆಂಗಿನಕಾಯಿ ಸಹ ಆದಷ್ಟು ಜಾಸ್ತಿ ದಿನ ಬರುತ್ತೆ. ಇನ್ನು ಸೌತೆಕಾಯಿ, ಬೇರೆ ಏನು ತರಕಾರಿ ತಂದಿದ್ದೀನಿ ಅದನ್ನೆಲ್ಲ ಇದೇ ರೀತಿ ಕವರಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀನಿ ಸ್ನೇಹಿತರೆ. ಇದು ಫ್ರಿಜ್ ಮ್ಯಾಟ್ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಟಿದ್ದೀನಿ. ಇವಾಗ ಜೋಡಿಸ್ತಾ ಇದ್ದೀನಿ. ಹೇಗೆಲ್ಲ ನಾನು ತರಕಾರಿಗಳನ್ನ ಜೋಡಿಸ್ತೀನಿ ನೋಡಿ. ನಮ್ಮನೇಲಿರೋದು 3 ಸ್ಟೆಪ್ ಅಂತ ಹೇಳ್ಬೋದು ಫ್ರಿಜ್ಜಲ್ಲಿರೋದು. ಆ 3 ಸ್ಟೆಪ್ಪಲ್ಲಿ ನಾನು ಮೊದಲನೇ ಸ್ಟೆಪ್ನ ಖಾಲಿ ಬಿಡ್ತೀನಿ. ಬಿಕಾಸ್ ಆವಾಗ ಅಲ್ಲಿ ಏನಾದ್ರು ಉಳ್ದಿರೋ ಅಂಥ ಅಡುಗೆ ಐಟಮ್ಸ್ ಆಗಿರ್ಬೋದು, ಇಲ್ಲ ಹಾಲು, ಮೊಸರು, ದೋಸೆ ಬ್ಯಾಟರು, ಇಡ್ಲಿ ಬ್ಯಾಟರ್, ಇದನ್ನೆಲ್ಲ ನಾನು ಮೇಲ್ಗಡೆ ಸ್ಟೆಪ್ಪಲ್ಲಿ ಇಟ್ಕೊತೀನಿ. ಮಧ್ಯದ ಸ್ಟೆಪ್ಪಲ್ಲಿ ಸೊಪ್ಪುಗಳು, ಮೆಣಸಿನ್ಕಾಯಿ, ಬಟಾಣಿ, ನಿಂಬೆಹಣ್ಣು, ಈ ಥರ ಎಲ್ಲ ಅಲ್ಲಿ ಇಟ್ಕೊತೀನಿ. ಮತ್ತು ಈ ಬಾಕ್ಸಲ್ಲಿ ನಾನು ಕಾಳುಗಳು ಇಟ್ಟಿದ್ದೀನಿ ಸ್ನೇಹಿತರೆ. ಹೊರಗಡೆ ಇಟ್ಬಿಟ್ರೆ ಕಾಳುಗಳು ಹುಳ ಆಗಿಬಿಡುತ್ತಲ್ವ, ಹಾಗಾಗಿ ಆ ಬಾಕ್ಸಲ್ಲಿ ಕಾಳುಗಳು ಸ್ಟೋರ್ ಮಾಡಿದ್ದೀನಿ. ಮತ್ತು ಪೂಜೆಗೆ ಇಟ್ಕೊಂಡಿರೋಂಥ ಹೂವಿನ ಬಾಕ್ಸ್ ಅದು. ಹಾಗೆ ನಾನು ಇವಾಗ ಏನೆಲ್ಲ ತೋರಿಸಿದ್ದೀನಿ ಅದೆಲ್ಲ ಬಾಕ್ಸಸ್ಸು ನಾನು ಇಲ್ಲಿ ಜೋಡಿಸ್ತೀನಿ. ಇದು ನಮ್ಮ ಫ್ರಿಜ್ನ ತರಕಾರಿ ಬಾಕ್ಸ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ನಾನು ಬ್ಯಾಗಲ್ಲಿ ಏನೇನು ಕಟ್ಟಿಟ್ಟಿದ್ದೀನಿ ತರಕಾರಿಗಳನ್ನ ಅದನ್ನೆಲ್ಲ ಈ ಬಾಕ್ಸ್ ಒಳಗೆ ಇಟ್ಕೊತೀನಿ. ಸ್ನೇಹಿತರೆ, ಫ್ರಿಜ್ ಮೇಲ್ಗಡೆ ಈ ರೀತಿ ನ್ಯಾಪ್ಕಿನ್ಸ್ಗೆ ಅಂತ ಒಂದು ಸ್ಟೋರೇಜ್ ಬಾಕ್ಸ್ ಇಟ್ಟಿದ್ದೀನಿ, ಗೊಂಬೆ ಥರದ್ದು. ಅದ್ರ ಜೊತೆಗೆ ಒಂದು ಕ್ಯಾಲೆಂಡರ್ ಇಟ್ಟಿದ್ದೀನಿ. ಹಾಗೆ ಕೃಷ್ಣಂದು ಮತ್ತು ಪಾಂಡಿಚೇರಿಯಿಂದ ತಂದಿದ್ದು ಫ್ರಿಜ್ ಮ್ಯಾಗ್ನೆಟ್ ಸಹ ಫ್ರಿಜ್ ಡೋರಿಗೆ ಹಾಕಿದ್ದೀನಿ. ನಮ್ಮದು ಸಿಂಗಲ್ ಡೋರ್ ಫ್ರಿಜ್ ಸ್ನೇಹಿತರೆ. ಇದಕ್ಕೆ ಈರುಳ್ಳಿ ಸ್ಟೋರೇಜಿಗೆ ಅಂತ ಒಂದು ರೀತಿ ರ್ಯಾಕ್ ಅಂತಾರೆ, ಟ್ರೇ ಥರ ಕೊಟ್ಟಿದ್ದಾರೆ. ಸೊ ಇದು ಔಟ್ಲುಕ್. ಸ್ಟೋರೇಜ್ ಕೆಪಾಸಿಟಿ ಬಂದು 182 ಲೀಟರ್ಸ್ ಸ್ನೇಹಿತರೆ. 5 ವರ್ಷದಿಂದ ನಾವು ಈ ಫ್ರಿಜ್ ಯೂಸ್ ಮಾಡ್ತಾಯಿದ್ದೀವಿ. ಇದುವರೆಗೂ ಒಂದು ಚಿಕ್ಕ ಸಮಸ್ಯೆ ಕೂಡ ಆಗಿಲ್ಲ. ತುಂಬ ಖುಷಿ ಇದೆ. ಸೊ ಇದು ಫ್ರಿಜ್ ಔಟ್ಲುಕ್. ಆದರೆ ಫ್ರಿಜ್ ಒಳಗಡೆ ಏನೇನೆಲ್ಲ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಫ್ರೀಝರಲ್ಲಿ ನಾನು ಜಾಸ್ತಿ ಏನೂ ಸ್ಟೋರ್ ಮಾಡಲ್ಲ. ಐಸ್ ಕ್ಯೂಬ್ಸ್ ಅಂತೂ ಯಾವಾಗಲೂ ಇರುತ್ತೆ. ಫೇಸ್ ಮಸಾಜಿಗೆಲ್ಲ ಐಸ್ ಕ್ಯೂಬ್ಸ್ ಯೂಸ್ ಮಾಡ್ತಿರ್ತೀನಿ. ಅದ್ರ ಜೊತೆಗೆ ಕಾಯಿ ತುರಿದು ಒಂದು ಬಾಕ್ಸಿಗೆ ಹಾಕಿಟ್ಟಿರ್ತೀನಿ ಎಮರ್ಜೆನ್ಸಿ ಯೂಸಿಗೆ. ಮತ್ತು ಇದು ಮ್ಯಾಜಿಕ್ ಚಿಲ್ ಟ್ರೇ. ಇಲ್ಲಿ ಹಾಲು, ಮೊಸರು, ಮಶ್ರೂಮ್ ಆ ಥರ ಏನಾದ್ರು ಪ್ಯಾಕೆಟ್ಸ್ ತಂದಾಗ ಅದನ್ನು ಅಲ್ಲಿಡ್ತೀನಿ. ಇನ್ನು ಮೊದಲನೇ ಸ್ಟೆಪ್ಪಲ್ಲಿ ಹಾಲು, ಮೊಸರು, ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಅದನ್ನೆಲ್ಲ ಇಡ್ತೀನಿ. ಉಳ್ದಿರೋದೇನಾದ್ರು ಅಡುಗೆ ಇದ್ದರೆ ಇಡ್ತೀನಿ. ಇನ್ನು ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದು ಸೊಪ್ಪು, ಮೆಣಸಿನ್ಕಾಯಿ,
ಕರ್ಬೇವಿನ ಸೊಪ್ಪು, ನಿಂಬೆಹಣ್ಣು, ಬೇರೆ ಬೇರೆ ತರಕಾರಿಗಳು ಅದನ್ನೆಲ್ಲ 2ನೇ ಸೆಲ್ಫಲ್ಲಿ ಇಡ್ತೀನಿ ಸ್ನೇಹಿತರೆ. ಇನ್ನು 3ನೇ ಸೆಲ್ಫಿಗೆ ಬಂದರೆ ಕಾಳುಗಳೆಲ್ಲ ಸ್ಟೋರ್ ಮಾಡಿರ್ತೀನಿ. ಹಾಗೆ ಪೂಜೆಗೆ ಹೂವು ಮತ್ತು ಈ ಥರ ನಿಂಬೆಹಣ್ಣು, ಕ್ಯಾರೆಟ್ ಆ ಥರದನ್ನೆಲ್ಲ ಬಾಕ್ಸಸ್ಸಲ್ಲಿ ಇಡ್ತೀನಿ. ಇನ್ನು ನಮ್ಮ ಫ್ರಿಜ್ಜಿಂದು ವೆಜಿಟೇಬಲ್ ಸ್ಟೋರೇಜ್ ಬಾಕ್ಸ್ ಅಂತಲೇ ಹೇಳ್ಬೋದು ಇದು. ಇಲ್ಲಿ ನಾನು ಬ್ಯಾಗಲ್ಲಿ ಹಾಕಿಟ್ಟಿರ್ತೀನಲ್ಲ ತರಕಾರಿ, ಅದನ್ನೆಲ್ಲ ಆ ಬಾಕ್ಸಲ್ಲಿ ಹಾಕಿರ್ತೀನಿ. ಇನ್ನು ಸೈಡ್ ಕಂಪಾರ್ಟ್ಮೆಂಟ್ಗಳಿಗೆ ಬಂದರೆ ಮೊದಲನೇ ಕಂಪಾರ್ಟ್ಮೆಂಟಲ್ಲಿ ಬಟರು, ಜೇನುತುಪ್ಪ ಮತ್ತು ನಾನು ಡೈಲಿ ಯೂಸ್ ಮಾಡೋಂಥ ಉಪ್ಪಿನಕಾಯಿ, ಕೇಕಿಗೆ ಸ್ಪ್ರಿಂಕಲ್ ಮಾಡೋಂಥ ಸ್ಪ್ರಿಂಕಲ್ಸು, ಚಾಕೋ ಚಿಪ್ಸ್ ಅದನ್ನೆಲ್ಲ ಮೊದಲನೇ ಶೆಲ್ಫಲ್ಲಿ ಇಡ್ತೀನಿ. ಇನ್ನು ಮೆಡಿಸನ್ ಬಾಕ್ಸಲ್ಲಿ ಈ ಥರ ಸ್ಯಾಚೆಟ್ಗಳೆಲ್ಲ ಇಟ್ಟಿರ್ತೀನಿ. ಇನ್ನು ಈ ಬಾಕ್ಸಲ್ಲಿ ಬಂದು ಕೇಕಿಗೆ ಬೇಕಾಗಿರೋಂಥ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಅದೆಲ್ಲ ಆ ಬಾಕ್ಸಲ್ಲಿದೆ. ಈ ಬಾಕ್ಸಲ್ಲಿ ಚಾಟ್ ಮಸಾಲ, ಕಾರ್ನ್ಫ್ಲೋರ್ ಅದೆಲ್ಲ ಇದೆ ಸ್ನೇಹಿತರೆ. ಇನ್ನು ಫ್ರೆಶ್ ಕ್ರೀಮು, ಟೂಟಿ ಫ್ರೂಟಿ, ಪೀನಟ್ ಬಟರು, ಖಾರ ಚಟ್ನಿ ಅದನ್ನೆಲ್ಲ ಆ ರ್ಯಾಕಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆಗೆ ರ್ಯಾಕಿಗೆ ಬಂದರೆ ಇಲ್ಲಿ ಉಪ್ಪಿನಕಾಯಿ ಇಟ್ಟಿದ್ದೀನಿ ಸ್ನೇಹಿತರೆ. ಸ್ವೀಟ್ ಉಪ್ಪಿನಕಾಯಿ, ಖಾರ ಉಪ್ಪಿನಕಾಯಿ, ಹಾಗೆ ಡೇಟ್ಸ್ ಮತ್ತು ಜಾಮ್ನ ಈ ರ್ಯಾಕಲ್ಲಿ ಜೋಡಿಸ್ಕೊಂಡಿದ್ದೀನಿ. ಇನ್ನು ಕೊನೆ ರ್ಯಾಕಿಗೆ ಬಂದರೆ ಪೌಡರ್ ಪ್ಯಾಕೆಟ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಯೂಸ್ ಮಾಡಿರೋದಕ್ಕೆಲ್ಲ ಕ್ಲಿಪ್ಸ್ ಹಾಕಿಟ್ಟಿದ್ದೀನಿ. ಸ್ನೇಹಿತರೆ ನೋಡಿದ್ರಲ್ಲ, ನಮ್ಮ ಮನೆಯ ಪುಟ್ಟ ಫ್ರಿಡ್ಜ್ ಟೂರ್ ಇದು ಅಂತಲೇ ಹೇಳ್ಬೋದು. ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ ಇಷ್ಟೋ ತನಕ ನಾನು ಫ್ರಿಜ್ಜೆಲ್ಲ ಹೇಗೆ ಕ್ಲೀನ್ ಮಾಡಿದೆ, ಹೇಗೆ ನಾನು ವೆಜಿಟೇಬಲ್ಸ್ನೆಲ್ಲ ಜೋಡಿಸಿ ಆರ್ಗನೈಸ್ ಆಗಿ ಇಟ್ಟಿದ್ದೀನಿ ಅನ್ನೋದನ್ನು ನೋಡಿದ್ದೀರಾ. ಇವಾಗ ಫ್ರಿಜ್ಜಲ್ಲಿ ಕೆಲವೊಂದ್ಸತಿ ಬ್ಯಾಡ್ ಸ್ಮೆಲ್ ಬರುತ್ತೆ ಸ್ನೇಹಿತರೆ. ಅದನ್ನು ಹೇಗೆ ಅವಾಯ್ಡ್ ಮಾಡೋದು, ಬ್ಯಾಡ್ ಸ್ಮೆಲ್ ಇದ್ದಾಗ ಹೇಗೆ ಅದನ್ನು ಹೋಗ್ಸೋದು ಅಂದ್ಕೊಡ್ತೀನಿ. ನಿಂಬೆಹಣ್ಣು, ಈ ನಿಂಬೆಹಣ್ಣಿಂದ ಫ್ರಿಜ್ಜಲ್ಲಿ ಬರುವಂಥ ಬ್ಯಾಡ್ ಓಡರ್ನ ನಾವು ಅವಾಯ್ಡ್ ಮಾಡ್ಬೋದು. ಬನ್ನಿ ಹೇಗೆ ಅಂತ ತೋರಿಸ್ತೀನಿ. ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ಕಟ್ ಮಾಡಿಕೊಂಡು 2 ಹೋಳಿಗೆ ಲವಂಗ ಚುಚ್ಚುತ್ತೀನಿ. ಬೆಸ್ಟ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಫ್ರಿಜ್ಜಲ್ಲಿ ಯಾವ ಕಾರಣದಿಂದನಾದ್ರು ಬ್ಯಾಡ್ ಓಡರ್ ಅಂದರೆ ಸ್ಮೆಲ್ ಬಂದರೆ ಆವಾಗ ನೀವು ಈ ಟ್ರಿಕ್ಸ್ ಯೂಸ್ ಮಾಡಿ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಇದ್ರ ಬದಲು ಒಂದು ಬೌಲಿಗೆ ಬೇಕಿಂಗ್ ಸೋಡಾ ಹಾಕಿ ಅದನ್ನು ಸಹ ಫ್ರಿಜ್ ಒಳಗಡೆ ಒಂದು ಕಾರ್ನರಲ್ಲಿ ಇಡೋದ್ರಿಂದ ಫ್ರಿಜ್ಜಲ್ಲಿ ಬರೋಂಥ ಬ್ಯಾಡ್ ಸ್ಮೆಲ್ ಏನಂತಾರೆ, ಬ್ಯಾಡ್ ಓಡರ್ ಅದೆಲ್ಲ ಕಮ್ಮಿ ಆಗುತ್ತೆ. ನಾನು ಯೂಸ್ ಮಾಡೋಂಥ ಟ್ರಿಕ್ಸ್ ಇದು. ಖಂಡಿತವಾಗ್ಲೂ ನನಗೆ ವರ್ಕ್ ಆಗಿದೆ. ನಿಮ್ಮ ಮನೇಲಿ ಏನಾದ್ರು ಫ್ರಿಜ್ಜಲ್ಲಿ ಈ ರೀತಿ ಪ್ರಾಬ್ಲಮ್ ಇದ್ದರೆ, ಸ್ಮೆಲ್ ಬರ್ತಾ ಇದೆ ಅಂತ ಅನಿಸಿದ್ರೆ ಈ ಟ್ರಿಕ್ಸ್ ಯೂಸ್ ಮಾಡಿ. ನಾನು ಪ್ರತಿ ಸತಿ ತರಕಾರಿ ತಂದಾಗ, ತರಕಾರಿ ಜೋಡಿಸ್ತೀನಲ್ವ, ಆವಾಗ ಈ ರೀತಿ ಲವಂಗ ಚುಚ್ಚಿಟ್ಟಿರೋ ನಿಂಬೆಹಣ್ಣನ್ನ ಚೇಂಜ್ ಮಾಡ್ತೀನಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ. ಬಾಯ್ ಬಾಯ್.